ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ಒಟ್ಟಿಗೆ ರೂ 4,000 ಹಣ ಜಮಾ ಆಗುವಂತಹ ಸಾಧ್ಯತೆಗಳಾದರೆ ಇದಾವೆ. ಸೊ ಯಾವ ಕಂತು ಹಣ ಆದರೆ ಜಮಾ ಆಗುತ್ತೆ, ಯಾಕೆ ಏನು ಅಂಡ್ ಜೊತೆಗೆ 21ನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಅಪ್ಡೇಟ್ಸ್ ಆದರೆ ನಿಮಗೆ ಸಿಗುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಇವತ್ತಿನ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 20ನೇ ಕಂತು ಹಣದವರೆಗೂ ಹಣ ಜಮಾ ಆಯಿತು. ಯಾವುದೇ ತರದ ತೊಂದರೆ ಆದ್ರೆ ಆಗಲಿಲ್ಲ. ಕೆಲವೊಂದಿಷ್ಟು ತಿಂಗಳು ಹಣ ಬರೋದು ಲೇಟ್ ಆಯಿತು, ಬಟ್ ಹಣ ಆದ್ರೆ 100% ಆಗಿ ಬಂತು. ಒಂದೊಂದ್ಸಲಿ ಒಟ್ಟಿಗೆ 4,000 ಹಣ ಜಮಾ ಆಯಿತು, 2 ಕಂತು ಹಣ ಬಾಕಿ ಇರುವಂತದ್ದು. ಬಟ್ ಈ ಬಾರಿ ಏನಾಗಿದೆ ಅಂತ ಅಂದ್ರೆ 21ನೇ ಕಂತು ಹಣಕ್ಕಾಗಿ ಫಲಾನುಭವಿಗಳು ಎಲ್ಲಾನು ವೇಟ್ ಮಾಡ್ತಿದ್ದಾರೆ. ಸೊ 21ನೇ ಕಂತು ಹಣ ಆದ್ರೆ ಇದುವರೆಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗಿಲ್ಲ. ಬಟ್ ನಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಿದಾರೆ ಅಂತ ಅಂದ್ರೆ, ನಾವು ಯಾವ ಕಂತು ಹಣನು ಸಹ ಬಾಕಿ ಇಟ್ಕೋತಾ ಇಲ್ಲ, ನಾವೆಲ್ಲಾನು ಕರೆಕ್ಟ್ ಆಗಿ ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಏನ್ ತಿಳ್ಕೊಬೇಕು ಅಂತ ಅಂದ್ರೆ, ಗೃಹಲಕ್ಷ್ಮಿಯರಿಗೆ 21ನೇ ಕಂತು ಹಣ ಜಮಾ ಮಾಡಬೇಕು, ಇನ್ನೂ ಸಹ 21ನೇ ಕಂತು ಹಣ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಈಗಾಗ್ಲೇನೆ ಅವ್ರಿಗೂ ಗೊತ್ತಾಗಿರುತ್ತೆ. ಸೊ ಅಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು. ನಾವು ಈಗಾಗ್ಲೇನೆ ಜೂನ್ 30ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿಯರಿಗೆ 21ನೇ ಕಂತು ಹಣ ಜಮಾ ಮಾಡಬೇಕಿತ್ತು, ಹಣ ಆದ್ರೆ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಸಾಕಷ್ಟು ಕಡೆ ನ್ಯೂಸ್ ಏನ್ ವೈರಲ್ ಆಗ್ತಿದೆ ಅಂತ ಅಂದ್ರೆ, ಕೆಲವೊಂದು ಕಡೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ, ಮತ್ತೊಂದು ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದಾನೇ ಮಾತನಾಡಿರುವುದಂತದ್ದು. ಯಾವುದೇ ಕಾರಣಕ್ಕೂ ಸಹ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಆಗೋದಿಲ್ಲ. ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ನೆಕ್ಸ್ಟ್ ಒಟ್ಟಿಗೆ 4,000 ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಡೆ ನ್ಯೂಸಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು. ಯಾಕೆ ಏನು ಅಂತ ಅಂದ್ರೆ, ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಂದು ಫಲಾನುಭವಿಗಳಿಗೆ ಜೂನ್ ತಿಂಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಬೇಕಿತ್ತು. 22ನೇ ಕಂತು ಹಣ ಬಂದು ಜುಲೈ ತಿಂಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಟ್ ಇನ್ನೇನು ಜುಲೈ ತಿಂಗಳು ಕಂಪ್ಲೀಟ್ ಆಗ್ತಾನೆ ಬಂತು, ಇನ್ನೂ ಸಹ 21ನೇ ಕಂತು ಹಣನೇ ಜಮಾ ಆಗಿಲ್ಲ. ಬಟ್ ನಮಗೆ ಬಂದಂತಹ ಅಪ್ಡೇಟ್ಸ್ ಪ್ರಕಾರ ಏನ್ ಕೊಟ್ರು ಅಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಏನಿದೆ, 21ನೇ ಕಂತು ಹಣನ ನಾವು ಜುಲೈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈಗಾಗಲೇ ಜುಲೈ ತಿಂಗಳು ಕಂಪ್ಲೀಟ್ ಆಗ್ತಾ ಬರ್ತಿದೆ, ಆದ್ರೂ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಜಮಾ ಆಗ್ಲಿಲ್ಲ. ಬಟ್ ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈಗ ಈ ತಿಂಗಳಲ್ಲಿ ಹಣ ಜಮಾ ಆಗ್ಲೇ ಇಲ್ಲ ಅಂತ ಅನ್ಕೊಳ್ಳಿ. ಈಗ ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಆಗ್ಲೇ ಇಲ್ಲ ಅಂತ ಅಂದ್ರೆ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಆಗಸ್ಟ್ ತಿಂಗಳಿಗೆ ಎಂಟರ್ ಆಗ್ತೀರಾ. ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾದ್ರೂ ಒಂದು ಮಹಿಳೆಯರಿಗೆ ಹೆಲ್ಪ್ ಆಗ್ಲಿ, ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಏನಾದ್ರೂ 2 ಕಂತು ಹಣ ಜಮಾ ಮಾಡುವಂತಹ ಸಾಧ್ಯತೆಗಳಾದ್ರೆ ಇದಾವೆ. ನಿಮ್ಗೆ ಆಗಸ್ಟ್ ಮೊದಲನೇ ವಾರದಲ್ಲೂ ಸೆಕೆಂಡ್ ವೀಕ್ ಅಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ. ಸೊ ಆ ಟೈಮಲ್ಲಿ ನಿಮ್ಗೆ ಆಗಸ್ಟ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಒಂದು ಬೇರೆ ಯಾರಾದ್ರೂ ಸಹ ನಿಮ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನೋಡ್ತಾ ಇರಿ, ಸಿದ್ದರಾಮಯ್ಯ ಸರ್ ಅವರು ಆಗಿರ್ಬೋದು, ಯಾರಾದ್ರೂ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಗೃಹಲಕ್ಷ್ಮಿಯರಿಗೆ ನಾವು ಒಟ್ಟಿಗೆ ರೂ 4,000 ಹಣ ಜಮಾ ಮಾಡ್ತೀವಿ, ಮಹಿಳೆಯರೆಲ್ಲರೂ ಸಹ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಫಲಾನುಭವಿಗಳಿಗೆ ಆ ಪಾಸಿಬಿಲಿಟಿ ಯಾವಾಗಿದೆ ಅಂತ ಅಂದ್ರೆ, ಯಾವಾಗ 21ನೇ ಕಂತು ಹಣ ಬಂದ್ಬಿಟ್ಟು ಈ ತಿಂಗಳಲ್ಲಿ ಏನಾದ್ರೂ ನಿಮಗೆ ಜಮಾ ಆಗಿಲ್ಲ ಅಂತ ಅಂದ್ರೆ ಮುಂದಿನ ತಿಂಗಳಲ್ಲಿ ಬಂದ್ಬಿಟ್ಟು ಅವರು 2 ಕಂತು ಹಣನ ಜಮಾ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ 3 ರಿಂದ 4 ತಿಂಗಳ ಹಣ ಆದ್ರೆ ಬಾಕಿ ಆಗುತ್ತೆ. ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಹ ತೊಂದರೆ ಆಗುವಂತದ್ದು. ಫಲಾನುಭವಿಗಳಿಗೆ ಒಂದೇ ಸರಿ 4 ತಿಂಗಳ ಹಣ ಜಮಾ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರ ಅಂತ ಅಂದ್ರೆ, ಈಗ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಏನಾದ್ರೂ ನಿಮ್ಗೆ 21ನೇ ಕಂತು ಹಣ ಬಿಡುಗಡೆ ಮಾಡಿದ್ರು ಅಂತ ಅಂದ್ರೆ 21ನೇ ಕಂತು ಹಣ ಆದ್ರೆ ನಿಮಗೆ ಜಮಾ ಆಗುವಂತದ್ದು. ಈಗ ಜುಲೈ ತಿಂಗಳು ಕಂಪ್ಲೀಟ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಮಂತ್ ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮ್ಗೆ 4,000 ಹಣ ಬಿಡುಗಡೆ ಮಾಡ್ತಾರೋ ಇಲ್ಲ ಅಂತ ಅಂದ್ರೆ 6,000 ಹಣ ಬಿಡುಗಡೆ ಮಾಡ್ತಾರೋ ಅದು ನಮಗೆ ಗೊತ್ತಾಗೋದಿಲ್ಲ. ಆ ಟೈಮ್ ವರ್ಗು ವೇಟ್ ಮಾಡಿ ನೋಡ್ಲೇಬೇಕು. ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಒಂದು ತಿಳ್ಕೊಳ್ಳಿ, 21ನೇ ಕಂತು ಹಣ ಇದುವರೆಗೂ ಸಹ ಯಾವ ಫಲಾನುಭವಿಯ ಬ್ಯಾಂಕ್ ಅಕೌಂಟ್ಗೂ ಬಂದಿಲ್ಲ. ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಬಿಡುಗಡೆ ಆಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ನಾವೆಲ್ಲ ತಿಂಗಳು ಹಣ ಕರೆಕ್ಟ್ ಆಗಿ ಹಾಕ್ತಿದೀವಿ ಅಂತ ಹೇಳ್ಬಿಟ್ಟು. ಬಟ್ ಫಲಾನುಭವಿಗಳಿಗೆ ಯಾರಿಗೂ ಸಹ 21ನೇ ಕಂತು ಹಣ ಬಂದಿಲ್ಲ. ಪ್ರತಿನಿತ್ಯ ಮಾಡುವಂತಹ ಕಮೆಂಟ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ 21ನೇ ಕಂತು ಹಣ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಜಿಲ್ಲೆಯ ಫಲಾನುಭವಿಗೂ ಸಹ ಇನ್ನು 21ನೇ ಕಂತು ಹಣ ಬಂದಿಲ್ಲ. ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ 21ನೇ ಕಂತು ಹಣ ಆದ್ರೆ ಬಿಡುಗಡೆ ಮಾಡಿಲ್ಲ. ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ಕಡೆ ವೆಯ್ಟ್ ಮಾಡ್ತಿದ್ದೀರಾ, ಸಾಕಷ್ಟು ಕಡೆ ಒಂದು ನ್ಯೂಸಸ್ ಅನ್ನ ಆದ್ರೆ ಕೇಳ್ತಿದ್ದೀರಾ. ನೋಡಿ, ಒನ್ಸು ಹಣ
ಬಿಡುಗಡೆ ಮಾಡಿದ್ರು, ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೊಳ್ಳೋದಕ್ಕೆ 1,21,00,000ಕ್ಕೂ ಹೆಚ್ಚು ಫಲಾನುಭವಿಗಳಾದ್ರೆ ಅರ್ಹರಿರುವಂತದ್ದು. ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಬರ್ತಾರೆ. ಅದು ಯಾವ ಜಿಲ್ಲೆಯ ಫಲಾನುಭವಿಗಾದ್ರೂ ಸಹ ಒಂದು ಹಣ ಆದ್ರೆ ಜಮಾ ಆಗ್ಬೋದು. ಈಗ ನಿಮ್ಗೆ ಜುಲೈ ತಿಂಗಳು ಕಂಪ್ಲೀಟ್ ಆಗೋವರೆಗೂ 21ನೇ ಕಂತು ಹಣ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ಬೇಕಾಗುತ್ತೆ. ಜುಲೈ ತಿಂಗಳು ಕಂಪ್ಲೀಟ್ ಆಯ್ತು, 21ನೇ ಕಂತು ಹಣ ಬಂದೇ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಇದೆ, ಆ ಟೈಮಲ್ಲಿ ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ ರೂ 4,000 ಜಮಾ ಆಗುವಂತ ಸಾಧ್ಯತೆಗಳಾದ್ರೆ ಇದಾವೆ. ಈಗ ನೀವು ಅಬ್ಸರ್ವ್ ಮಾಡಬಹುದು, 20 ಕಂತು ಹಣ ಬಂತು. 20 ಕಂತು ಹಣ ಬಂದಾಗ ಸೆಂಟ್ರಲ್ ಯಾವ್ದಾದ್ರು ಹಬ್ಬ ಬರ್ತಿತ್ತಲ್ವಾ, ಯಾವ್ದಾದ್ರು ಒಂದು ತಿಂಗಳಲ್ಲಿ ಹಬ್ಬ ಬಂದಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಹಬ್ಬದ ಪ್ರಯುಕ್ತ ಜಮಾ ಮಾಡ್ತಿದೀವಿ, ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಿದ್ರು. ಸೊ ಈಗ ಪೆಂಡಿಂಗ್ ಇರುವಂತಹ ಹಣನ ಜಮಾ ಮಾಡೋದಕ್ಕೆ ಅದೇ ಒಂದು ಒಳ್ಳೆ ಟೈಮು. ಅಂಡ್ ಮಹಿಳೆಯರಿಗೆ ಏನು ಅಂತ ಅಂದ್ರೆ ಸ್ವಲ್ಪ ಈಗ ಇಷ್ಟೆಲ್ಲ ಏನ್ ಡಿಲೇ ಆಯ್ತು, ಇಷ್ಟೆಲ್ಲ ಡಿಲೇ ಆದ್ರೂ ಒಂದೇ ಸರಿ 4,000 ಹಣ ಹಾಕಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅದನ್ನು ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ನಿಮ್ಗೆ ಒಂದು ಜಮಾ ಆದ್ರೆ ಮಾಡುವಂತದ್ದು. ಫಲಾನುಭವಿಗಳಿಗೆ 20ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ 21ನೇ ಕಂತು ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಬೇಕು. ಅದು ಈ ತಿಂಗಳು ಕಂಪ್ಲೀಟ್ ಆಗೋಷ್ಟೊಳಗಡೆ ಜಮಾ ಆಗಿಲ್ಲ ಅಂತಂದ್ರೆ 21, 22ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗುತ್ತಾ. ಇನ್ನೂ ಮಹಿಳೆಯರಿಗೆ ನಾವು ಹೆಚ್ಚಿಗೆ ಗುಡ್ ನ್ಯೂಸ್ ಅನ್ನ ಕೊಡಬೇಕು, ಹೆಚ್ಚಿಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರ ಮೈಂಡ್ಗೆ ಏನಾದ್ರು ಬಂದ್ರೆ ಒಟ್ಟಿಗೆ 6,000 ಹಣನು ಜಮಾ ಮಾಡಬಹುದು. ಯಾಕಂತಂದ್ರೆ 3 ತಿಂಗಳ ಹಣ ಆದ್ರೆ ಬಾಕಿ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ. ಬಟ್ ನಿಮ್ಗೆ ನೋಡಿ ಒಂದು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಸರ್ಕಾರದ ಬಳಿ ಹಣ ಇಲ್ಲ, ಹಣ ಜಮಾ ಮಾಡ್ತಿಲ್ಲ ಅವರು, ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದ್ರೆ ಸ್ಟಾಪ್ ಆಗೋದಿಲ್ಲ. ಹಣ ಕೊರತೆ ಬಗ್ಗೆ ಗೊತ್ತಿಲ್ಲ, ಈಗ ಅಕಸ್ಮಾತ್ ಏನಾದ್ರೂ ಹಣ ಕೊರತೆ ಇದ್ರೂ ಸಹ ನೆಕ್ಸ್ಟ್ ಒಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ ಅಮೌಂಟ್ ರಿಲೀಸ್ ಮಾಡ್ಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಅಂತ ಜಮಾ ಮಾಡ್ತಾರೆ. ಅಂಡ್ ಇನ್ನೊಂದೇನ್ ಹೇಳಿದಾರೆ ಅಂತ ಅಂದ್ರೆ ಇದು ಒಂದು ಮಹತ್ವದ ಯೋಜನೆ ಆಗಿದೆ, ನಮ್ಮ ಒಂದು ದೇಶದಲ್ಲೇ ನಾವು ಮಾಡಿರುವಂತಹ ಯೋಜನೆ ಒಂದು ಮಹತ್ವದ ಯೋಜನೆ ಆಗಿದೆ. ಸೊ ಹಾಗಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಅವರು ಸ್ವಂತವಾಗಿ ಒಂದು ಬಿಸ್ನೆಸ್ ಅನ್ನ ಮಾಡ್ಕೋತಿದ್ದಾರೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮದುವೆಗಾಗಿ, ಮತ್ತೊಂದಕ್ಕೆ ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ನಿಮ್ಗೆ 21ನೇ ಕಂತು ಹಣ, 22ನೇ ಕಂತು ಹಣ ಬಾಕಿ ಇದೆ ಅಲ್ವಾ. ಸೊ ಇದು ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ. ಒನ್ಸ್ ಹಣ ಜಮಾ ಆದ್ಮೇಲೆ ಮೊದಲು ಇದೇ ಜಿಲ್ಲೆಯವರಿಗೆ ಬರುತ್ತೆ, ಇದೇ ಒಂದು ಜಿಲ್ಲೆಯವರಿಗೆ ಬರುತ್ತೆ ಅಂತ ಏನಿಲ್ಲ, ರ್ಯಾಂಡಮ್ ಆಗಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಗೂ ಸಹ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಇವತ್ತಿನ ಈ ವಿಡಿಯೋಗೆ ಮರೀದೆ ಎಲ್ಲರೂ ಲೈಕ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್